ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ 3-4 ನೆಲ್ಲಿಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಬೌಲ್ಗೆ ಎಣ್ಣೆ ಹಾಕಿದೆಯಮ್ಮ, ಎಣ್ಣೆನಿಲ್ಲ ಅದೇ ಥರ ಹುರ್ಕೋಬೇಕಿದ್ರು ಸ್ವಲ್ಪ ಅಷ್ಟೊಂದೆಲ್ಲ ಏನು ಬೇಕಿಲ್ಲ. ಈ ಸಲ ಸ್ವಲ್ಪ ಹುರ್ಕೊಳ್ಳೋಣ. ನನಗೆ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ಆವಾಗಲೇ ಹುರಿದಿದ್ವಲ್ಲ ನೆಲ್ಲಿಕಾಯಿ, ಅದ್ರ ಜೊತೆಗೆ ಚೂರು ತೆಂಗಿನಕಾಯಿ, ಒಂಚೂರು ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಈ ರುಬ್ಕೊಳ್ಳಿ. ನೋಡಿ ಇಷ್ಟು ತರತರಿಯಾಗಿ ಆದರೆ ಸಾಕು. ಕಾದಿರೋ ಬಾಣಲಿಗೆ ಒಂಚೂರು ಎಣ್ಣೆ ಹಾಕೊಂಡು ಫಸ್ಟು ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆನ ಹುರ್ಕೊಂಡ್ಬಿಡೋಣ. ಒಟ್ಟಿಗೆ ಹುರಿದ್ರೆ ಮೆತ್ತಗಾಗ್ಬಿಡುತ್ತೆ ಅಂತ ಇದನ್ನ ಫಸ್ಟ್ ಹುರಿದು ಎತ್ತಿಟ್ಕೊಂಡ್ಬಿಡೋದು. ಒಂಚೂರು ಕೆಂಪು ಹುರಿದ್ಬಿಟ್ಟು ಇದಕ್ಕೆ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಕೆಂಪಗಾಗೋದು ಹುರಿದು ತೆಗೆದಿಟ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲಾನು ಒಗ್ಗರಣೆ ಜೊತೆ ಹಾಕಿದ್ರೆ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ ಫಸ್ಟ್ ಇದೆಲ್ಲ ಹುರಿದಿಟ್ಕೊಳ್ಳಿ. ಈ ಥರ ಎಲ್ಲ ಚಟಪಟ ಅಂತ ಸೀಳ್ಬಿಟ್ಕೊಂಡು ಒಂಚೂರು ಕೆಂಪು ಆದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಇದ್ರ ಜೊತೆಗೆ ಹಾಕ್ತೀಯಾ? ಹೆಂಗಾದ್ರೂ ಮಾಡ್ಬೋದು. ಕಡಲೆಬೇಳೆ ಅವ್ರ ಅಮ್ಮನಿಲ್ಲೇ ಬಂದಂತ ನೋಡಿ, ಕಡಲೆಬೇಳೆ ಹಾಕಿದ್ದೀನಿ. ಅದೇ ಎಣ್ಣೆಲೆ ಹಾಕೋದು, ಬೇರೆ ಬೇರೆ ಎಣ್ಣೆ ಉದ್ದಿನಬೇಳೆ ಹಾಕ್ತಾರೆ. ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಹಾಕ್ತೀವಿ. ಅಂದ್ರೆ ಅಕಸ್ಮಾತ್ ನೀವು ಕಡಲೆಬೀಜ ಜೊತೆಗೆ ಹಾಕಿದ್ರೆ ಕಡಲೆ ಬೀಜ ಅಷ್ಟೊಂದೆಲ್ಲ ಫ್ರೈ ಆಗೋವರೆಗೂ ನೀವು ಹಾಕಿದ್ರೆ ಅದು ಬೇಗ ಆಗುತ್ತೆ, ಇದು ಲೇಟ್ ಆಗುತ್ತೆ ಅಂತ ನೀವು 3 ಹಾಕ್ತೀರಾ ಅಂತಂದ್ರೆ ಅದ್ರ ಜೊತೆ ಒಂದು 2-3 ಸೆಕೆಂಡ್ ಆಗಿದಾಗ ಇದನ್ನ ಹಾಕಿ, ಆವಾಗ 3 ಒಟ್ಟಕ್ಕೆ ಫ್ರೈ ಆಗುತ್ತೆ. ಯಾಕೆಂದ್ರೆ ಕಡಲೆಬೇಳೆ ಫ್ರೈ ಆಗೋದು ಲೇಟ್ ಅದಕ್ಕೋಸ್ಕರ. ಹಾಗಿದ್ರೆ ಸಾಕು. ಇದನ್ನು ಇವಾಗ ತೆಗೆದಿಟ್ಕೊಳ್ಳೋಣ. ಇವಾಗ ಕಡಲೆಬೀಜ ಜೊತೆಗೇನೆ ಪಂಡಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಅಂತ ಸಿಡಿಬೇಕು. ಸಾಸಿವೆ, ಜೀರಿಗೆ, ಹಿಂಗು ತಿನ್ನೋರು ಒಂಚೂರು ಹಿಂಗೆ ಇವಾಗ ಹಾಕ್ತೀಯಾ? ಏನು ಈರುಳ್ಳಿ ಏನು ಹಾಕಂಗಿಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಏನು? ಓನ್ಲಿ ತೆಂಗಿನಕಾಯಿ. ನೋ ಈರುಳ್ಳಿ, ನೋ ಬೆಳ್ಳುಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ತಿಂದಲೇ ಇರೋರು ಹಿಂಗು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾವೊಂದು 20 ಹಾಕಿದ್ದೀರಾ? ಒಂದು 20 ಮೆಣಸಿನ್ಕಾಯಿ ಅದು ಘಾಟೆಲ್ಲ ಹೋಗ್ಬೇಕು, ಅದು ಫ್ರೈ ಮಾಡಿ. ಅದು ಹಸಿಮೆಣಸಿನ್ಕಾಯಿ ಒಂಚೂರು ಹಾಕ್ತಿದ್ದಂಗೆ ಕರಬೇಕು. ಅದು ಒಂಚೂರು ಕೊಂಡಿದ್ವಲ್ಲ ತೆಂಗಿನಕಾಯಿ, ನೆಲ್ಲಿಕಾಯಿ ಮತ್ತು ಒಂಚೂರು ಮೆಣಸಿನ್ಕಾಯಿ, ಅದನ್ನ ಇವಾಗ ಒಗ್ಗರಣೆ ಹಾಕಿ ಚೆನ್ನಾಗಿ ಹುರಿಯೋಣ. ಇದು ಹಸಿ ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಬಿಸಿ ಬಿಸಿ ಅನ್ನ ಹಾಕಿ ಉಪ್ಪು ಹಾಕಿ ಕಳಿಸೋಣ. ಅಂದರೆ ಲೆಮನ್ ಇಲ್ಲ, ನೆಲ್ಲಿಕಾಯ್ದೆ ಹುಳಿ ಇರುತ್ತಲ್ಲ. ಅರ್ಶಿನ ಪೌಡ್ರ್ ಏನು ಹಾಕ್ತಿಲ್ಲ? ಇದಕ್ಕೆ ನೀವೇನಾದರೂ ಬೇಕು ಅಂದರೆ ಅರ್ಶಿನ ಪೌಡ್ರ್ ಹಾಕ್ಬೋದು, ಹಾಕ್ತಿಲ್ಲ ಅಂದರೆ ಪರವಾಗಿಲ್ಲ, ಬೇಕು ಅಂದರೆ ಹಾಕಿ. ಸ್ವಲ್ಪ ಆಗಲಿ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದ್ರ ಮೇಲೆ ಬಿಸಿ ಅನ್ನ ಹಾಕಿ ಉಪ್ಪು ಹಾಕಿ ಕಳಿಸೋಣ. ನೋಡಿ, ಇವಾಗ ಬಿಸಿ ಬಿಸಿ ಮಾಡಿಟ್ಕೊಂಡಿರೋ ಉದ್ರಾಗಿ ಮಾಡಿಕೊಂಡಿರೋ ಅನ್ನನ ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀವಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಅದ್ರ ಜೊತೆಗೆ ಮೇಲೆ ಕೊತ್ತಂಬರಿ ಸೊಪ್ಪು. ತುಂಬ ಬಿಸಿ ಇದ್ರೆ ಬಿಸಿನಲ್ಲಿ ಕಲ್ಸಕ್ಕೆ ಹೋಗ್ಬೇಡಿ. ಅನ್ನ ಒಂಚೂರು ಆರ್ಕೊಂಡ್ಮೇಲೆ ಕಲ್ಸಿದ್ರೆ ಉದ್ರಾಗಿರುತ್ತೆ. ಬಿಸಿನಲ್ಲಿ ಕಲ್ಸಿದ್ರೆ ಚೂರು ಅನ್ನ ಮುದ್ದೆ ಮುದ್ದೆ ಥರ ಆಗುತ್ತೆ. ಏನು ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ. ಇವಾಗ ಒಂದು ಬೌಲ್ ನೋಡೋಣ ಟೇಸ್ಟ್.